ಈ ಪರ್ಟಿಕ್ಯುಲರ್ ವಿಡಿಯೋ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಂದರೆ, ಈಗ ತಾನೇ ಇಲ್ಲೇ ಕೂತಿದ್ದಾರೆ ಅಂತಲೇ ಅಂದ್ಕೊಳ್ಳಿ. ಕೌನ್ಸಿಲಿಂಗ್ ಬಂದವರು ನಾನು ಕೊಟ್ಟ ಸಜೆಷನ್ನು ಸರಿ ಹೋಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅಫ್ಕೋರ್ಸ್ ಅವ್ರ ಗಂಡ ಹೋದರು, ಇವರಿಲ್ಲೇ ಕೂತ್ಕೊಂಡು ಈ ವಿಡಿಯೋ ನೀವು ಅಪ್ಲೋಡ್ ಮಾಡಲೇಬೇಕಂತ ಕೇಳ್ತಾ ಇದ್ದಾರೆ. ನನ್ನ ಸಜೆಷನ್ ಸರಿ ಇಲ್ಲ, ಅವರು ಪ್ಲ್ಯಾನ್ ಮಾಡಿರೋದೇ ಸರಿ ಅಂತ ಅವರು. ಬಟ್ ನಾನು ಹೇಳಿರೋ ಸಜೆಷನ್ ಬೇರೆ ಇರುತ್ತೆ. ಸೊ ಇದನ್ನು ಕ್ಲಾರಿಟಿ ತಗೊಳ್ಳೋಣ ಅಂತ. ಮತ್ತು ಈ ಸಜೆಷನ್ ಮಾಡುವಾಗ ದಯವಿಟ್ಟು ಸ್ವಲ್ಪ ಆಲೋಚನೆ ಮಾಡಿ ಸಜೆಷನ್ ಕೊಡಿ. ಯಾಕಂದರೆ ಇದು ಯಾರ್ದೋ ಜೀವನ ನಿರ್ಧಾರ ಆಗೋದಿದೆ ಅದಕ್ಕೆ. ಸೊ ಏನಂದರೆ, ಈ ಪರ್ಟಿಕ್ಯುಲರ್ ಇದರಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಇವ್ರದ್ದು ಲವ್ ಮ್ಯಾರೇಜು. ಗಂಡ ತುಂಬ ಇಷ್ಟಪಡ್ತೀನಿ ಅಂತ ಹೇಳಿ ಮದುವೆ ಆಗಿರೋದು. ನೀನಿಲ್ಲ ಅಂದರೆ ಸತ್ತೇ ಹೋಗ್ತೀನಿ, ನಿನ್ನನ್ನು ಅಷ್ಟು ಪ್ರೀತಿಸ್ತೀನಿ ಅಂತ ಹೇಳಿ ಮದುವೆ ಆಗಿದ್ದಾರೆ. ಮತ್ತು ಇವ್ರು ಮೀಟ್ ಮಾಡಿರೋದು ಪ್ರೊಫೆಷ್ನಲಿ. ಮತ್ತು ಗಂಡ ಮದುವೆ ಆಗೋಕ್ಕೆ ಮುಂಚೆನೇ ಅವ್ರ ಮನೆ ಎಲ್ಲ ಹೋಗಿ ಬಂದಿರೋದ್ರಿಂದ ಈ ಹುಡುಗಿಗೆ ಅವ್ರ ಗಂಡನ ಮನೆಯವ್ರ ಬಗ್ಗೆ ಸ್ವಲ್ಪ ಅಭಿಪ್ರಾಯನೂ ಬೇರೆ ಇದೆ. ಹಾಗೆ ಗಂಡನೂ ಇದನ್ನು ಒಪ್ಕೊಂಡಿದ್ದಾರೆ ಪ್ರತಿ ಸರ್ತಿ. ಹೌದು, ನನ್ನ ಮನೆಯಲ್ಲಿ ನನ್ನನ್ನು ಕೀಳಾಗಿ ನೋಡ್ತಾರೆ, ಒಂದು ಏನು ಮಿನಿಮಮ್ ಬೆಲೆ ಕೊಡಬೇಕು ಅದು ಕೊಡಲ್ಲ, ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಗಂಡನಿಗೆ. ಆದರೆ ಅವ್ರ ಮನೆಯಲ್ಲೂ ಹಾಗೆ ಟ್ರೀಟ್ ಮಾಡ್ತಾರೆ. ನಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ಇರೋ, ನೀನು ಅದು ಮಾಡಲ್ಲ, ಸುಮ್ಮನೆ ಇರೋ. ಅಣ್ಣ, ಅಕ್ಕ, ಅಮ್ಮ ಎಲ್ಲರೂ, ಭಾವ ಇವರೆಲ್ಲ ಸೇರಿ ಈ ಮನುಷ್ಯನಿಗೆ ಕ್ಯಾಲಿಬರ್ ಇದ್ರೂ ದೇ ಸಪ್ರೆಸ್ ದ್ಯಾಟ್. ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರೋ. ಸೊ ಈ ಮನುಷ್ಯನಿಗೆ ಅದು ಉಳಿದುಬಿಟ್ಟಿದೆ ಮನಸ್ಸಿನಲ್ಲಿ, ಚಿಕ್ಕ ಹುಡುಗನಿಂದ ಇದೆ ಅದು. ಸೊ ಐ ಥಿಂಕ್ ಈಸ್ ಅಂಡ್ ಸಫರಿಂಗ್ ಸಮಥಿಂಗ್. ಆದರೆ ಈ ಹುಡುಗಿ ತುಂಬ ಕಾನ್ಫಿಡೆಂಟು. ಇವ್ರ ಮನೆಯಲ್ಲ ಬೇರೆ ಥರ ಬೆಳೆಸಿದ್ದಾರೆ, ತುಂಬ ಸಂಪ್ರದಾಯಸ್ಥರು ಮನೆಯವರು. ಆದರೆ ಈ ಹುಡುಗನ ನೋಡಿ ಎಂಪತಿ ಜಾಸ್ತಿ ಆಗಿ, ಬಟ್ ಹುಡುಗನಿಗೆ ಯಾವುದೂ ಬ್ಯಾಡ್ ಹ್ಯಾಬಿಟ್ ಇಲ್ಲ, ಮತ್ತು ಕೆಟ್ಟವನಂತನೂ ಹೇಳೋಕ್ಕಾಗಲ್ಲ. ಅವರು ಏನು ಕೆಟ್ಟವ್ರಂತ ಇವರು ಹೇಳ್ತಿಲ್ಲ ಹುಡುಗಿನೂ. ಆದರೆ ಈ ಮನುಷ್ಯನ ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್, ಇನ್ಸೆಕ್ಯೂರಿಟಿ ಇದೆಯಲ್ಲ, ಇಟ್ ಈಸ್ ಬಾದರಿಂಗ್ ಲಾಟ್. ಅದು ತುಂಬ ಇವ್ರ ಸಂಸಾರದ ಮೇಲೆ ಎಫೆಕ್ಟ್ ಆಗ್ತಿದೆ. ಅಫ್ಕೋರ್ಸ್ ಏನಂದರೆ, ಇವರು ಮೊದಲಿಂದನೂ ಈ ಹುಡುಗಿ ಇಂಡಿವಿಜುವಲ್ ಆಗಿ ಬೆಳೆದಿರೋದ್ರಿಂದ ಯಾವುದನ್ನೇ ಆ ಹುಡುಗನ ಮೇಲೆ ಡಿಪೆಂಡ್ ಆಗಿಲ್ಲ. ಡಿಪೆಂಡ್ ಆಗೋಕ್ಕೆ ಆ ಮನುಷ್ಯ ಅಷ್ಟು ಕೆಪಾಸಿಟಿಯಿಂದ ತೊಗೊಂಡು ಇಲ್ಲ. ನನ್ನ ಪ್ರಕಾರ ಹೇಳಬೇಕಂದ್ರೆ, ಈ ಸೇಸ್ ಮ್ಯಾಮ್ ಅವಳು ನನಗಿಂತ ಚೆನ್ನಾಗಿ ಮಾಡ್ತಾಳೆ, ರೆಸ್ಪಾನ್ಸಿಬಿಲಿಟಿ ಬಂದಾಗ ಮಾತ್ರ ಅವಳೇ ಮಾಡಲಿ ಎಲ್ಲನೂ. ಈಗ ಮಕ್ಕಳನ್ನ ನೋಡ್ಕೊಳ್ಳೋದಾಗಲಿ, ಮನೆ ನೋಡ್ಕೊಳ್ಳೋದಾಗಲಿ, ಅವಳದ್ದು ಯಾವುದೇ ಖರ್ಚಿರಲಿ, ಈ ಮನುಷ್ಯ ಫಿಕ್ಸ್ಡ್. ಇಷ್ಟಂದರೆ ಖರ್ಚು ಅಷ್ಟೇ, ಇಷ್ಟು ರೆಸ್ಪಾನ್ಸಿಬಿಲಿಟಿ ಅಂದರೆ ಅಷ್ಟೇ. ಅದ್ರ ಮೇಲೆ ಏನೇ ಬಂದರೂ ಇವಳೇ ಮ್ಯಾನೇಜ್ ಮಾಡಬೇಕು. ಓಕೆ, ಯಾವುದೇ ಒಂದು ರೀತಿ ಮಕ್ಕಳನ್ನ ಬೆಳೆಸೋದಾಗಲಿ, ಮನೆ ನೋಡ್ಕೊಳ್ಳೋದಾಗಲಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಇವ್ರದ್ರಲ್ಲಿ. ಏನಂದರೆ, ಏನಾದರೂ ಒಂದು ಒಳ್ಳೆಯ ಸಾರಿ ತೊಗೋಬೇಕು, ಒಡವೆ ತೊಗೋಬೇಕಂದ್ರೆ ಗಂಡ ಹೇಳ್ತಾನೆ, ನಾನು ಇಷ್ಟು ಕೊಡ್ತೀನಿ, ಅದ್ರ ಮೇಲೆ ನೀನು ಇಷ್ಟ ಬೇಕಾದರೆ ತೊಗೋ, ಇಲ್ಲ ಮೊನ್ನೆ ಕೊಡಿಸಿದ್ದೀನಿ, ಇದ್ರ ಮೇಲೆ ಕೊಡ್ಸೋಕ್ಕಾಗಲ್ಲ. ಈಸ್ ಲಿಮಿಟೆಡ್. ಇಟ್ಸ್ ಗುಡ್ ಅಲ್ಲ, ಏನು ತೊಂದರೆ ಇಲ್ಲ. ಯಾಕಂದರೆ ವಾಟ್ ಈ ಹ್ಯಾಸ್ ಅಷ್ಟೆಲ್ಲ ಮ್ಯಾನೇಜ್ ಮಾಡಬೇಕು. ಈವನ್ ಶಿ ಈಸ್ ಓಕೆ ವಿತ್ ದಟ್. ಹೌದು, ನನಗೇನಾದರೂ ಪ್ಯಾಷನೇಟ್ ಇದ್ದರೆ ಐ ವಿಲ್ ಡೂ ದ್ಯಾಟ್ ಅಂತ ಶಿ ಈಸ್ ಡೂಯಿಂಗ್ ಎವ್ರಿಥಿಂಗ್. ಮತ್ತು ಆವಾಗವಾಗ ಜಗಳ ಇದೆಲ್ಲ ಇದ್ದಿದ್ದೆ ಅವ್ರ ಕಡೆಯಿಂದ. ಈಗ ಇವರೇ ಒಪ್ಕೊಂಡಿರೋ ಅಪ್ಪ, ಅಮ್ಮ, ಅಕ್ಕ, ಭಾವ, ಅಣ್ಣ ಇವ್ರುಗಳಿಂದ ಬರ್ತಿರೋ ಪ್ರಾಬ್ಲಮ್ಸ್ ಎಲ್ಲ ಕಾಮನ್ನು. ಸಮ್ ಆಫ್ ದೇ ಆರ್ ಮ್ಯಾನೇಜಿಂಗ್. ಅವಾಗವಾಗ ಜಗಳ ಆಗ್ತಿತ್ತು, ಇಲ್ಲಿ ಬರ್ತಿದ್ರು, ಮ್ಯಾನೇಜ್ ಮಾಡ್ಕೊಳ್ತಿದ್ರು, ಎಲ್ಲರನ್ನೂ ಕರೆಸ್ತಿದ್ರು, ಎವ್ರಿಥಿಂಗ್ ಇಸ್ ಫೈನ್. ಬಟ್ ಮೊನ್ನೆ ಏನಾಗಿದೆ ಅಂದರೆ, ಇಬ್ಬರು ಹೋಗ್ತಾ ಯಾವುದೋ ಟ್ರಿಪ್ಪು ಎಲ್ಲಾದರೂ ಹೋಗಬೇಕಾದ್ರೆ ಈ ಮನುಷ್ಯ ಸ್ವಲ್ಪ ಇಂಪೀರಿಯಾರಿಟಿ ಕಾಂಪ್ಲೆಕ್ಸು, ಇನ್ಸೆಕ್ಯೂರ್ ಆಗಿ ಫೀಲ್ ಆಗಿ, ಇವ್ರದ್ದು ಯಾವುದೋ ಫ್ರಸ್ಟ್ರೇಷನ್ ಇದ್ದಿದ್ದು ಆಫೀಸ್ದು ಕೆಲಸದಿಂದ ಹೆಂಡತಿ ಹತ್ರ ಜಗಳ ಮಾಡಿ ಅವ್ರನ್ನ ಕೆಳಗಿಳಿಸ್ಬಿಟ್ಟಿದ್ದಾರೆ. ರೋಡ್ನಲ್ಲಿ ಇಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವ್ರು ಹೇಗೋ ಮ್ಯಾನೇಜ್ ಮಾಡಿಕೊಂಡು ಮನೆಗೆ ಬಂದಿದ್ದಾರೆ. ಸೊ ನಾವು ಶಿ ಈಸ್ ಟೆಲ್ಲಿಂಗ್, ಇವ್ರನ್ನ ನಾನು ಪ್ರತಿ ಸರ್ತಿ ಲಕ್ಷಕ್ಕಿಂತ ಜಾಸ್ತಿ ಸರ್ತಿ ಕ್ಷಮಿಸ್ಬಿಟ್ಟಿದ್ದೀನಿ. ಇನ್ನೂ ಕ್ಷಮಿಸಿದ್ರೆ ನಾನೇ ಇವ್ರನ್ನ ತಪ್ಪು ಮಾಡಿ ಅಂತ ಮೋಟಿವೇಟ್ ಮಾಡೋಂಗಿದೆ ಅಥವಾ ಒಪ್ಪಿಗೆ ಕೊಡೋಂಗಿದೆ. ಸೊ ಐ ಡೋಂಟ್ ವಾಂಟ್ ಟು ಪುಟ್ ಎ ಫುಲ್ ಸ್ಟಾಪ್ ದಸ್. ಡೈವರ್ಸ್ ತೊಗೊಳ್ತೀನಿ ನಾನು, ನನಗೆ ಇವ್ರ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂತಿದ್ದಾರೆ.
ಆದರೆ ನನ್ನ ಪ್ರಕಾರ ಇವರಿಬ್ಬರನ್ನು ನೋಡಿದಾಗೆ ಇಲ್ಲಿ ಬರೋ ಎಷ್ಟು ವರ್ಸ್ಟ್ ಕೇಸ್ಗಳಲ್ಲಿ ದಿಸ್ ಇಸ್ ನಾಟ್ ಅ ಬಿಗ್ ಡೀಲ್. ಆ ಮನುಷ್ಯನ ಕರೆಕ್ಟ್ ಮಾಡ್ಕೋಬೋದು. ಮತ್ತು ನಾನೇನೋ ಸಫರ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಆ ಮನುಷ್ಯನಿಗೆ ಡೈವರ್ಸ್ ಕೊಡೋ ಯಾವ ಆಲೋಚನೆಯೂ ಇಲ್ಲ. ಆ ಮನುಷ್ಯನಿಗೆ ಗೊತ್ತು ನಂದು ತಪ್ಪಿದೆ, ಎಲ್ಲ ನಾನು ಮಾಡ್ತಿರೋ ಸರಿ ಇಲ್ಲ, ಇನ್ಸೆಕ್ಯೂರಿಂದ ಮಾಡ್ತಿದ್ದೀನಿ ಅಂತ. ಕರೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ಅವ್ರಿಗೆ ಆ ಟ್ರಾಮಾ ಬಿಟ್ಟು ಹೋಗ್ತಾ ಇಲ್ಲ. ಬಟ್ ಹಂಗಂದ್ಬಿಟ್ಟು ಇವರು ಎಷ್ಟು ದಿನ ಸಫರ್ ಮಾಡ್ತಾರಲ್ವಾ. ಸೊ ನನ್ನ ಸಜೆಷನ್ನ ನಾನು ನೀವು ಕೊಟ್ಟ ಕಮೆಂಟ್ಸ್ ಆದಮೇಲೆ ರಿವೀಲ್ ಮಾಡ್ತೀನಿ. ದಯವಿಟ್ಟು ಒಂದು ಆಲೋಚನೆ ಮಾಡಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಈ ಹುಡುಗನ ಸಿಚುಯೇಷನ್ನು ಅಥವಾ ಈ ಹುಡುಗಿ ಸಿಚುಯೇಷನ್ ಇದ್ದರೆ ಏನಂತ ಯೋಚನೆ ಮಾಡ್ತಿದ್ರಿ, ಏನಾದರೂ ಆಲೋಚನೆ ಇದ್ದರೆ ನಿಮಗೆ ಈ ಕಮೆಂಟ್ಸಿಂದ ನಿಮಗೂ ಹೆಲ್ಪ್ ಆಗ್ಬೋದಲ್ವಾ. ಒಂದಿನ ಸೆಲ್ಫಿ ತಗೊಂಡು ನೋಡಿ. ಥ್ಯಾಂಕ್ ಯು ಆಲ್.